ಸಮತಲ ದರ್ಪಣವನ್ನು ಎದುರು ಬದುರು ಇಟ್ಟಾಗ ಒಂದು ವಸ್ತುವಿನ ಪ್ರತಿಬಿಂಬವು ಒಂದರ ಮೇಲೆ ಒಂದು ಬಿದ್ದು ಬಹು ಪ್ರತಿಬಿಂಬವಾಗುತ್ತದೆ. ಆಧಾರದ ಮೇಲೆ ಎರಡು ದರ್ಪಣವನ್ನು 30 ಡಿಗ್ರಿಗೆ ಇಟ್ಟುಕೊಂಡಾಗ ಇಲ್ಲಿ ಪ್ರತಿಬಿಂಬವು ಹೆಚ್ಚು ಕಾಣುತ್ತದೆ. ಇದನ್ನು 60 ಡಿಗ್ರಿಗೆ ಹಿಡಿದುಕೊಂಡಾಗ ಇಲ್ಲಿ ಮುಂಚೆ ಇದ್ದಕ್ಕಿಂತ ಪ್ರತಿಬಿಂಬವು ಕಡಿಮೆ ಆಗುತ್ತದೆ. ಇದನ್ನು 90 ಡಿಗ್ರಿಗೆ ಹಿಡಿದುಕೊಂಡಾಗ 60 ಡಿಗ್ರಿಗಿಂತ ಕಡಿಮೆ ಪ್ರತಿಬಿಂಬವು ಕಾಣುತ್ತದೆ. ಇದನ್ನು 120 ಡಿಗ್ರಿಗೆ ಹಿಡಿದುಕೊಂಡಾಗ 90 ಡಿಗ್ರಿಗಿಂತ ಕಡಿಮೆ ಪ್ರತಿಬಿಂಬವು ಕಾಣುತ್ತದೆ. ಇದನ್ನು 150 ಡಿಗ್ರಿಗೆ ಹಿಡಿದುಕೊಂಡಾಗ 120 ಡಿಗ್ರಿಗಿಂತ ಕಡಿಮೆ ಪ್ರತಿಬಿಂಬಗಳು ಕಾಣುತ್ತವೆ. ಇದನ್ನು 180 ಡಿಗ್ರಿಗೆ ಹಿಡಿದುಕೊಂಡಾಗ 2 ಪ್ರತಿಬಿಂಬ ಮಾತ್ರ ಕಾಣುತ್ತದೆ. ಇದು ಪಟ್ಟಕ. ಇದನ್ನು ಬೆಳಕಿನಲ್ಲಿ ಹಿಡಿದುಕೊಂಡಾಗ ಇದರಲ್ಲಿ ಕಾಮನಬಿಲ್ಲಿನ ಬಣ್ಣಗಳು ಕಾಣುತ್ತವೆ. ಇದು ನೀರಿನೊಳಗೆ ಪೆನ್ಸಿಲನ್ನು ಇಟ್ಟಾಗ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬರುವಾಗ ಅದು ಬಾಗುತ್ತದೆ. ಆದ್ದರಿಂದ ಇಲ್ಲಿ ಪೆನ್ಸಿಲ್ ಬಾಗಿಕೊಂಡಂತೆ ಕಾಣುತ್ತಿದೆ. ಇದು ಭೂತ ಕನ್ನಡಿ. ಇದನ್ನು ವಸ್ತುವಿನ ದೊಡ್ಡದಾದ ಗಾತ್ರವನ್ನು ನೋಡಬಹುದು. ಇದು ಪೀನ ಮಸೂರ. ಇದನ್ನು ಬೆಳಕಿನ ಮುಂದೆ ಇಟ್ಟಾಗ ಇದು ತಲೆ ಕೆಳಗಾದ ಪ್ರತಿಬಿಂಬವನ್ನು ತೋರಿಸುತ್ತದೆ. ಇದನ್ನು ನಾವು ಪರದೆ ಮೇಲೆ ಪಡೆಯಬಹುದು. ಇದು ಸತ್ಯ ಪ್ರತಿಬಿಂಬವನ್ನು ತೋರಿಸುತ್ತದೆ. ಇದು ನಿಮ್ನ ಮಸೂರ. ಇದನ್ನು ಬೆಳಕಿನ ಮುಂದೆ ಇಟ್ಟಾಗ ನಮಗೆ ಕಾಣುವುದಿಲ್ಲ. ಇದು ಪೀನ ದರ್ಪಣ. ಇದರಲ್ಲಿ ನಾವು ಮುಖವನ್ನು ದೊಡ್ಡದಾಗಿ ಕಾಣಬಹುದು, ಚಿಕ್ಕದಾಗಿ ಕಾಣಬಹುದು. ಇದು ನಿಮ್ನ ದರ್ಪಣ. ಇದರಲ್ಲಿ ಪ್ರತಿಬಿಂಬದ ದೊಡ್ಡದಾಗಿ ಕಾಣಬಹುದು.